ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬಹಿಷ್ಕಾರ ಪದ್ಧತಿ ಹೇರಿಕೆ ಬಹಿರಂಗಪಡಿಸಿದ್ದಕ್ಕೆ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬದ ಆಸ್ತಿ ಪಾಸ್ತಿ ವಾಹನಗಳ ಮೇಲೆ ಪುಂಡರ ದಾಳಿ, ನಿಲ್ಲದ ದೌರ್ಜನ್ಯ, ಕಿರುಕುಳ ಸಹಿಸದೆ ದಯಾಮರಣ ಕೇಳಿದ ಕುಟುಂಬ. ಬಹಿಷ್ಕಾರ ಪದ್ಧತಿ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ತಲೆ ಕೆಡಿಸಿಕೊಳ್ಳದ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು. ಸಾಗರ ತಾಲೂಕಿನ ಪಡವಗೋಡು ಪಂಚಾಯಿತಿ ವ್ಯಾಪ್ತಿಯ ಮಡಸೂರಿನಲ್ಲಿ ಬಹಿಷ್ಕಾರ ಪದ್ಧತಿ ಹೇರಿಕೆಯ ವರದಿ ಬೆನ್ನಲ್ಲೇ ಮತ್ತೆ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಎಂದು ಗ್ರಾಮದ ವೀರೇಂದ್ರ ಎಂಬುವರು ಆರೋಪಿಸಿದ್ದಾರೆ. ನವೆಂಬರ್ 25ರಂದು ನನ್ನ ಸುಪರ್ದಿಗೆ ಇದ್ದ ನನ್ನ ಜಮೀನಿನ ಮೇಲೆ ಮತ್ತು ನನ್ನ ಜೀವನ ಉಪಯೋಗಕ್ಕೆ ಇರಿಸಿಕೊಂಡಿದ್ದ ಗೂಡ್ಸ್ ಲಾರಿಯ ಮೇಲೆ ದಾಳಿ ಮಾಡಿ ವಿರೂಪಗೊಳಿಸಿದ್ದಾರೆ. ಈ ರೀತಿ ಪದೇ ಪದೇ ನಮ್ಮ ಕುಟುಂಬದ ಮೇಲೆ ಕಿರುಕುಳ ಹಾಗೂ ಮಾನಸಿಕ ದೌರ್ಜನ್ಯ ನೀಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ನಮ್ಮ ಕುಟುಂಬಕ್ಕೆ ದಯಾಮರಣ ನೀಡಬೇಕೆಂದು ಕುಟುಂಬದ ಹಿರಿಯರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಮಗೆ ಅಲ್ಲೇನು ಒಂದು ಮೆಟ್ಟು ಜಾಗ ಇಲ್ಲ ಮನೆಯಲ್ಲಿ. ನಮಗೆ ಇಲ್ಲಿ ಅಳತೆ ಮಾಡಿಕೊಟ್ಟಿದ್ರು ಜಾಗನ, ಅದನ್ನು ನಾವೆಲ್ಲ ದುಡ್ಡು ಖರ್ಚು ಮಾಡಿ ಲೆವೆಲ್ ಮಾಡಿಸಿದ್ವಿ. ಅದನ್ನ ಈಗ ಅತಿಕ್ರಮಣ ಮಾಡ್ತಾ ಇದ್ದಾರೆ. ಜಾಗ ಕೊಡ್ತಾ ಇಲ್ಲ, ಆಯಿತಾ? ಇಲ್ಲ ರಕ್ಷಣೆ ಕೊಡಿ, ಇಲ್ಲ ದಯಾಮರಣ ಕೊಡಿ. ಎಲ್ಲ ಇರಕ್ಕೂ ಬಿಡೋದಿಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಇಲ್ಲಿ ಮಕ್ಕಳು ಮರಿಗೂ ಓಡಾಡಕ್ಕೆ ಬಿಡೋದಿಲ್ಲ, ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. ನಾವು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ ಸರ್. ಆ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಮಗೊಂದು ಜಾಗ ಕೊಡ್ತೀವಿ ಅಂತೇಳಿ ಮನೆ ಕಟ್ಟಾಗಿ ಜಾಗ ಹೋಗಿ ದುಡ್ಡು ಇಸ್ಕೊಂಡು 4,000 ರೂಪಾಯಿ ಇಸ್ಕೊಂಡು ಆ ಜಾಗ ಕೊಟ್ಟಾರೆ. ಆದ್ರೂ ಕೊಡೋದಿಲ್ಲ ಅಂತ ಹಿಂದಕ್ಕೆ ಇಸ್ಕೊಂಡ್ಬಿಟ್ಟು ನಮಗೆ. ನಾವು ಹೆಂಗೆ ಇರ್ಬೇಕು? ಇದಿಷ್ಟು ಜಾಗದಾಗ ನಾವು ಹೆಂಗೆ ಮಾಡ್ಕೊಂಡಿರ್ಬೇಕು? ನಾವು ಹೆಂಗೆ ಮನೆ ಮಠ ಮಾಡ್ಕೊಂಡಿರ್ಬೇಕು? ನನ್ನ ಮಗನಿಗೆ ಈ ಥರ ಗೋಳು ಕೊಡ್ತಾ ಇದ್ದಾರಲ್ಲ, ನಮಗೆ ನಮ್ಮನ್ನು ಹಾಳು ಮಾಡಾಕಿದ್ದಾರಲ್ಲ. ಏನು ಮಾಡಬೇಕು ಈಗ? 2 ವರ್ಷದ ದಿನ ಆಯ್ತು ಇದೇ ಥರ ಮಾಡ್ತಿದ್ದಾರೆ. ನಮ್ಗೆ ಯಾರೂ ರಕ್ಷಣೆ ಕೊಡ್ತಾ ಇಲ್ಲ. ನಮಗೆ ಅದ್ರ ಸರ್ಕಾರದವ್ರು ಬಂದು ನಮಗೆ ಇಷ್ಟ ಕೊಟ್ಟವ್ರು ಸಾಕು ಅಷ್ಟೇ. ನಮ್ಮ ಬದುಕಕ್ಕೂ ಬಿಡೋದಲ್ಲ, ನಮ್ಮನ್ನು ಇರೋಕ್ಕೂ ಬಿಡೋದಲ್ಲ, ಆ ಥರ ಮಾಡ್ತಾ ಇದ್ದಾರೆ ನಮಗೆ. ನಮ್ಮ ಕೈ ಬಹಿಷ್ಕಾರ ಹಾಕ್ಯಾರ. ಹಾಂ, ಬಹಿಷ್ಕಾರ ಹಾಕ್ಯಾರ. ಮಾತಾಡಿದ್ರ ಹತ್ರ ಏನು ಮಾಡ್ತಾರೆ? ಮಾತಾಡಿದ್ರೆ ಅವ್ರಿಗೆ 5,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳ್ಯಾರಂತೆ. ಊರೆಲ್ಲ ಯಾರಂಗ ಹಾಕಿರೋದು? ಯಾರ್ಯಾರು ಹೆಸರು ನಮಗೆ ಗೊತ್ತಿಲ್ಲ. ಒಟ್ಟು ಕಮಿಟಿಯರು. ಯಾವ ಕಮಿಟಿ ಅವರು? ಊರವರು, ಗ್ರಾಮದ ಕಮಿಟಿಯರು ಹಾಕ್ಯಾರ. ಅಧಿಕಾರಿಗಳಿಗೆ ನೀವು ತಿಳಿಸಿದ್ರಾ ಈ ವಿಚಾರದಲ್ಲಿ? ಏನು ನಿಮಗೆ ಇದು ಮಾಡಲಿಲ್ಲ? ರಕ್ಷಣೆ ಕೊಡೋದಲ್ಲ ಅವರು. ಈ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ನಾವು ಇನ್ನೇನು ರಕ್ಷಣೆ ಇಲ್ಲ ಅಂದ್ರೆ ಅವರೇ ವಿಷ ಕೊಟ್ಬಿಡ್ಲಿ. ಅಲ್ಲ, ಮತ್ತೆ ನಮಗೆ ವಿಷ ಕೊಟ್ಬಿಟ್ಟು ನಾವು ದಯಾಮರಣ ಆಗಿ ಹೋಗ್ಬಿಡ್ತೀವಿ. ಒಟ್ಟು ನೆಮ್ಮದಿಯಿಂದ ನಿಮಗೆ ಅವ್ರಿಗೆ ಅಷ್ಟೆಲ್ಲ ಅಷ್ಟು ಹಂಚಾರಪ್ಪ ಜಾಗನ. ನಮಗೆ ನಮ್ಮ ಮೇಲೆ ಅಷ್ಟು ದೌರ್ಜನ್ಯ ಮಾಡಬೇಕು ಅಂದ್ರೆ ಏನು ಕಂಡಾರ ನಮ್ಮಿಂದ? ಅವರು ಮನೆ ಕಟ್ಟಕ್ಕೆ ಲವೇಲ್ ಮಾಡಿಸಿದಂತ ಜಾಗ ಕೋಸ್ಕೊಂಡ್ರಲ್ಲ ನಮಗೆ. ನನಗೆ ಎಲ್ಲರಿಗೂ ಊರಾಗ ಒಂದು 9 ಜನಕ್ಕೆ 10 ಜನಕ್ಕೆ ಸೈಟ್ ಕೊಟ್ಟಿದ್ರು, 150, 200. ಅದೇ ರೀತಿ ನಮಗೂ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ರು. ನಾವು ಅದನ್ನು ಗುಡ್ಡಗಾಡಿ ಇತ್ತು, ಅದನ್ನು ಏನು ಮಾಡಿದ್ವಿ, ಲೆವೆಲ್ ಮಾಡಿ ನಾನು ಮನೆ ಕಟ್ಟೋಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡ ಮೇಲೆ ಇವರು ಹೋದ ವರ್ಷ ಒಂದು ಈ ನಮ್ಮವ್ರ ಮೇಲೆ ನಮ್ಮ ಸೆಪ್ಟೆಂಬರ್ 71ರಲ್ಲಿ ಒಂದು ಗಲಾಟೆ ಆಯಿತು. ತಹಶೀಲ್ದಾರ್ ಬಂದು ಗಲಾಟೆ ಮಾಡಿಕೋಸ್ಕರ ಇವರೇ ಉದ್ದೇಶಪೂರ್ವಕವಾಗಿ 307 ಹಾಕಿದ್ರು ಅವ್ರ ಮೇಲೆ. ಯಾರ ಮೇಲೆ? ನಮ್ಮ ತಂದೆಯವ್ರ ಮೇಲೆ, ಉಳಿದವ್ರ ಊರಲ್ಲಿ 9 ಜನರ ಮೇಲೆ. ಅದನ್ನೇ ಬಲಪಡಿಸ್ಕೊಂಡು ಇವ್ರು ನನಗೆ ಅವರು ಸ್ವಲ್ಪ ಹಾರಾಟ ಜಾಸ್ತಿ ಆಗ್ಬಿಡ್ತು. ಕೆಲವೇ ಒಂದು 7-8 ಜನರದ್ದು ಊರಲ್ಲಿ. ಮತ್ತೆ ಊರ ಎಲ್ಲರೂ ತೊಂದರೆ ಕೊಡ್ತಲ್ಲ, 8ರಿಂದ 10 ಜನ ಆ ಥರ ಮಾಡ್ತಾ ಇದ್ರು ಊರಲ್ಲಿ. ಅವರು ಆ ಉದ್ದೇಶ ಏನಂದ್ರೆ ನಮ್ಮನ್ನ ಇಲ್ಲಿಂದ ಬಿಡಿಸ್ಬೇಕು, ನಮ್ಮ ಊರು ಬಿಡಿಸ್ಬೇಕು. ಈಗ ಅದು ಈ ಜಾಗದ ವಿಷಯಕ್ಕೆ ಹೋದ ಸರಿ ಎಲ್ಲ 1 and 2 ಬಂದಿತ್ತು, ಎಲ್ಲರೂ ಬಂದಿದ್ರು. ಆವಾಗಲೇ ನಮಗೆ ಗಲಾಟೆ ಎಲ್ಲ ಆಗಿ ನಮ್ಮ ಮನೆಯವ್ರು ಕೇಳಕ್ಕೆ ಬಂದಾಗ ನಮ್ಮ ಮನೆಯವ್ರ ವಿರುದ್ಧ ಎಲ್ಲ ತಲ್ಲಾಡಿ ಪಲಾಡಿ ಅದು ಕೇಸ್ ಆಗಿತ್ತು. ಆ ಕೇಸನ್ನು ನೀವು ತಗೊಳ್ಬೇಕಿಲ್ಲ, ನಿಮ್ಮ ಊರಿಂದ ಬಹಿಷ್ಕಾರ ಕೊಡ್ತೀವಿ ಅಂತೇಳಿ ಬಹಿಷ್ಕಾರ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ 24 ದಿವಸ ಆಯ್ತು ಇವತ್ತಿಗೆ ಬಹಿಷ್ಕಾರ ಕೊಟ್ಟಿದ್ದಾರೆ. ನಾವು ಯಾರ ಹತ್ರ ಮಾತಾಡಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ. ನಾನೊಬ್ಬ ಜನಪ್ರತಿನಿಧಿ ಆದರೂ ಯಾರ ಸಂಪರ್ಕದಲ್ಲಿ ಇಲ್ಲ. ಈಗ ಅಷ್ಟು ಆ ಮಟ್ಟಕ್ಕೆ ಮಾಡಿದ್ದಾರೆ. ಬಟ್ ಇದ್ರ ಮೇಲೆ ಕೋರ್ಟ್ ಸ್ಟೇ ಇದೆ. ನೀವು ಈ ಭಾಗದಲ್ಲಿ ಯಾವ? ನಾನು ಮಡಸೂರು 1 ಈ ಭಾಗದ ಎಲೆಕ್ಟೆಡ್ ಮೆಂಬರ್, ನಾನು ಗ್ರಾಮ ಪಂಚಾಯತ್ಗೆ ಸದಸ್ಯ, ನಾನು ಮತ್ತು ಮಾಜಿ ಉಪಾಧ್ಯಕ್ಷ. ಇವರು ಉದ್ದೇಶಪೂರ್ವಕವಾಗಿ ಇವ್ರು ನಮ್ಮ ಮೇಲೆ ಅನಾಕಾರಣಗಳಿಂದ ಗಲಾಟೆ ಮಾಡೋದು. ಇವತ್ತು ಮಾಡಿರೋ ಉದ್ದೇಶ ಅಷ್ಟೇ, ಗಲಾಟೆ ಬರ್ತಾನೆ ಇವ್ರ ಮೇಲೆ ಕೇಸ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಇದು ಮಾಡಿರೋದು. ಸರ್, ಯಾಕೆ ಪದೇ ನಿಮ್ಮ ಮೇಲೆ ಈ ರೀತಿ ಆಗ್ತಾ ಇದೆ? ಈಗ ಏಳಿಗೆ ಸಹಿಸ್ಕೊಳ್ಳೋದು ಆ ಥರ ಮಾಡ್ತಾರೆ ಸರ್ ನಮ್ಮನ್ನು. ಯಾವ ರೀತಿ ಹೇಳಿ? ನಾವು ಮುಂಚೆ ಈ ಮಟ್ಟದಲ್ಲಿ ಇರಲಿಲ್ಲ, ನಾನು ಬೇರೆ ಮಟ್ಟದಲ್ಲಿದ್ದೆ. ನಾನು ಇಂಪ್ರೂವ್ ಡೆವಲಪ್ಮೆಂಟ್ ಆಗ್ತಾ ಬಂದೆ. ಮತ್ತು ಅದೊಂದು ನಾನು ನ್ಯಾಯ ಕಂಡದನ್ನು ನ್ಯಾಯಯುತವಾಗಿ ಮಾಡೋನು. ಅನ್ಯಾಯದ ವಿರುದ್ಧ ನಾನು ಯಾವತ್ತೂ ಎದ್ನಿಲ್ಲ. ಅವನೇ ತಾಲೂಕು ಸಾಗರ, ಊರು ಮಡಸೂರು ಗ್ರಾಮ. ಇವರು ಅದಕ್ಕೋಸ್ಕರ ಒಂದಿಷ್ಟು ಕಿಡಿಗೇಡಿಗಳು ಸೇರ್ಕೊಂಡು ಈ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ.
ರಾತ್ರಿ ಗಟ್ಟಿ ಮನೆ ಎದುರುಗಡೆ ಬೈಕ್ ತಗೊಂಡು ಓಡಾಡೋದು, ಕೂಗೋದು, ಚೀರಾಟ ಮಾಡೋದು, ಯಾರೋ ಹೊರಗೆ ಬರ್ತಾರೆ ಗಲಾಟೆ ಮಾಡೋಣ, ಮತ್ತೊಂದು ಕೇಸ್ ಹಾಕ್ತಾನೆ ಇವ್ರ ಮೇಲೆ ಅಂತೇಳಿ ಭಾರಿ ದಿವಸ ನಡೀತಿದೆ ಈ ವಿದ್ಯಮಾನ. ಮಾಡ್ತಾರೆ. ನಮ್ಮ ಮನೆ ಬೀದಿ ಲೈಟನ್ನು ಆಫ್ ಮಾಡ್ತಾರೆ, ಇಲ್ಲ ಬೀದಿ ಲೈಟ್ ಕಟ್ ಮಾಡ್ತಾರೆ. ನಾವು ಪೊಲೀಸಿಗೂ ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ರಕ್ಷಣೆ ಕೊಟ್ಟಿಲ್ಲ ಅವ್ರು. ಸರ್ ಎಷ್ಟು ವರ್ಷದಿಂದ ಈ ರೀತಿ ನಡೀತಾ ಇದೆ? ಈಗ ರೀಸೆಂಟ್ ಆಗಿ ಒಂದು 9 ತಿಂಗಳು ನಡೀತಿದೆ, 1 ವರ್ಷ ಆಯ್ತು ಈಗ. ಏನ್ ಕಾರಣ ಇರ್ಬೋದು ಸರ್ ಅದು? ಸರ್ ಇದೇನು ಅಂತ ಗೊತ್ತಾಗ್ತಲ್ಲ, ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಒಂದು ಕೆಲವೇ ಊರಲ್ಲಿ ಎಲ್ಲರೂ ಅಲ್ಲ ಸರ್, ಎಲ್ಲರೂ ತುಂಬಾ ಜನ ಹಿಂಗ 2018 ಕೊಟ್ಟು ಸೈಟ್ ಕೊಟ್ಟವರು ಅವನಿಗೆ ಸೈಟ್ ಕೊಡಿ ಅಂತ ಬಂದಿಲ್ಲ, ಅಗಲ ಹೊಡಿಸಿರು ಸರ್. ಒಂದು ಸೈಟಿನ ತೂಕ ಅಳತೆ ಮಾಡಿದ್ರು, ಬಾವುಟ ಇದೆಯಲ್ಲ ಅಲ್ಲಿಗೆ ನಮ್ಮ ಸೈಟ್ ಇತ್ತು, ಅಲ್ಲಿಂದ ಅಳತೆ ಮಾಡಿದ್ರು, ಊರ್ನವ್ರು ನಿಂತು ಅಳತೆ ಮಾಡಿಕೊಟ್ಟಿದ್ರು. ಸುಧಾರಣಾ ಸಮಿತಿ ಈ ಹೊಸ ಕಮಿಟಿ ಅವರು ಚೇಂಜ್ ಆದ್ಮೇಲೆ ಅವರು ಮತ್ತೆ ಅವ್ರನ್ನೆಲ್ಲ ಒಟ್ಟು ಹಾಕೊಂಡು ಈಗ ಗ್ರಾಮ ಕಮಿಟಿ ಅವ್ರದ್ದು ಏನು ನಡೀತಲ್ಲ, ಗ್ರಾಮ ಸುಧಾರಣಾ ಕಮಿಟಿಯಲ್ಲಿ ಏನು ನಡೀತಾರೆ, ಅಧ್ಯಕ್ಷ ಸೆಕ್ರೆಟರಿ ಏನಿಲ್ಲ, ಅವ್ರು ಕೈಗೊಂಬೆ ಆಗಿದ್ದಾರೆ. ಇವರು 4-5 ಜನ ಹೇಳೋದನ್ನ ಕೇಳ್ಕೊಂಡು ಮಾತ್ರ ಅವರು ಈಗ ರಬ್ಬರ್ ಸ್ಟಾಂಪ್ ತರ ಆಗ್ಬಿಟ್ಟಿದ್ದಾರೆ. ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷರು ಆನಂದ್ MN ಅಂತೇಳಿ, ಸೆಕ್ರೆಟರಿ ಮಹಾಬಲೇಶ್ ಅಂತೇಳಿ. ನೀರಿನ ಟ್ಯಾಂಕಿಗೋಸ್ಕರ, ಸಾರ್ವಜನಿಕ ನೀರಿನ ಟ್ಯಾಂಕಿ ತೊಟ್ಟಿಗೋಸ್ಕರ ಅವ್ರು ನನ್ನ ಗಾಡಿ ಬಾಡಿಗೆ ತಗೊಂಡಿದ್ರು. ಅದು ಬಾಡಿಗೆ ತಗೊಂಡು ಅಲ್ಲೇ ಇತ್ತು, ಇನ್ನೊಂದು 4-5 ದಿವಸ ಕೆಲಸ ಇದೆ. ಒಂದು 3 ತಿಂಗಳಾಯ್ತು, ಇಲ್ಲಿವರೆಗೆ ಯಾವ ಥರ ಯಾರೂ ಮಾಡಿಲ್ಲ ಆ ಕೆಲಸನ, ಯಾರೂ ಆ ಕೆಲಸ ಮಾಡಿಲ್ಲ ಇಲ್ಲಿವರೆಗೂ. ಮೊನ್ನೆ ರಾತ್ರಿ ಇವರೇ ಕಿಡಿಗೇಡಿ, ನಮ್ಮೂರವ್ರು ಹೋಗಿ, ಬೇರೆ ಯಾರು ಅಲ್ಲ, ನಮ್ಮೂರವ್ರೆ ಒಂದು 4-5 ಜನ ಹೋಗಿ ಆ ಗಾಡಿ ನಿಂತು ಅಲ್ಲಿ ಕಲ್ಲಲ್ಲಿ ಹೊಡೆದು, ಬಡಿಗೆಲ್ಲ ಹೊಡೆದು ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನಿಮ್ಗೆ ಆ ಗಾಡಿ ತೋರಿಸ್ತೀನಿ, ಅಲ್ಲಿದೆ ಗಾಡಿನ. ಈ ತರ ದುರುದ್ದೇಶ ಮಾಡ್ತಾ ಇದ್ದಾರೆ. ಈ ಪಕ್ಕದ 152 ಸರ್ ನಂಬರ್ ನಂದು ಅಚ್ಚುಕಟ್ಟು, ಆ ಕಡೆ ಈ ಜಾಗವನ್ನ ನಾನು ನಮ್ಮ ಅಜ್ಜನ ಕಾಲದಲ್ಲಿ ಶಾಲೆ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಶಾಲೆ ಕಟ್ಟಬೇಕಂತ ಎಲ್ಲ ಬ್ರಾಹ್ಮಣ ಸಮಾಜದವರು ಒಟ್ಟಾದಾಗ ಜಾಗ ಇರಲಿಲ್ಲ. ನಮ್ಮ ತಲಕಟ್ಟಲ್ಲಿ ಜಾಗ ಅವಾಗ ಕೊಟ್ಟಿದ್ದಾರೆ, ನಮ್ಮ ಅಜ್ಜನ ಕಾಲದಲ್ಲಿ ಕೊಟ್ಟಿದ್ದಾರೆ. ನಮಗೆ ಮನೆ ಹಿಂದ್ಗಡೆಗೆ ಬರೀ ಜಾಗ ಇಲ್ಲ, ಅಡಿಕೆ ನಾನೊಬ್ಬ ಭಾಗೈತಾರ 5 ಎಕರೆ ಭಾಗೈತಾರ. ನಿಮ್ಮ ಊರಲ್ಲಿ ಈಗ ಯಾವ ಸಮುದಾಯ, ಎಲ್ಲ ಒಂದೇ ಸಮುದಾಯನ? ನಮ್ಮ ಈಡಿಗ ಸಮುದಾಯನೇ ಜಾಸ್ತಿ, ನಮ್ಮ ಸಮುದಾಯನೇ ಜಾಸ್ತಿ ಇದೆ. ಈಗ ಬಹಿಷ್ಕಾರಕ್ಕೆ ಏನು ಹಾಕಿದ್ದಾರೆ ಅನ್ನೋ ಸುದ್ದಿ ಇರತಕ್ಕಂತ ವಿಚಾರ ಬಹಿಷ್ಕಾರ ಬಂದಾಗ ಸರ್ ಇದೇ ಒಂದೇ ಜನಾಂಗನ? ಒಂದೇ ಜನಾಂಗ. ಬಡಿಗೆಯವರು 4 ಮನೆ ಇದಾವೆ, ಬೇರೆ ಯಾವ ಜನಾಂಗನೂ ಇಲ್ಲ. ಈ ಕಡೆ ಬ್ರಾಹ್ಮಣರು ಇದಾರೆ, ಆ ಕಡೆ ಪೂಜಾರಿ ಇದಾರೆ, ಅವ್ರು ಯಾವುದೇ ತಂಟಿ ಇಲ್ಲ. ಅವರೆಲ್ಲ ನಮ್ಮ ಹತ್ರ ಸ್ನೇಹ ಭಾವದಲ್ಲಿದ್ದಾರೆ ಇಲ್ಲಿವರೆಗೂ. ಇವ್ರದ್ದು ಮಾತ್ರ ಉದ್ದೇಶಕ್ಕೆ ಪೂರಕ. ಯಾಕಂದ್ರೆ ಎಲ್ಲ ಕೆಲವರು ಏನಾಗಿದೆ, ಧರ್ಮ ಸಂಕಟ ಆಗಿದೆ ಊರಿನವರಿಗೆ. ಮಾತಾಡಬಾರ್ದು, ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಬಾರ್ದು, ಅವ್ರ ಜೊತೆ ಅವ್ರು ದಂಡ ಹಾಕ್ತಾರೆ, 5,000 ರೂಪಾಯಿ ದಂಡ ಅಂತ ನಿಗದಿ ಮಾಡಿದ್ದಾರೆ. ಈಗ ಮೊನ್ನೆ ಪಂಚಾಯತ್ಗೆ ಬರ್ಕೊಟ್ಟು ಬಂದಿದ್ದಾರೆ, ಮಾಧ್ಯಮದವ್ರ ಮುಖಾಂತರ ಬರ್ಕೊಟ್ಟಿದ್ದಾರೆ. ಮಾಧ್ಯಮದವ್ರ ಪ್ರಶ್ನೆಗೆ ಉತ್ತರ ಕೊಡದಿಟ್ಟು ಹಂಗೆ ಬಂದು ಬರ್ಕೊಟ್ಟಿದ್ದಾರೆ. ಬಟ್ ಅದನ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ಅವ್ರ ಮನೆಗೆ ಹೋದ್ರೆ ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಗೆ 5,000 ದಂಡ, ಎಲ್ಲ ಟವರ್ ಲೊಕೇಶನ್ ಹಾಕಿ ನಿಮ್ಮನ್ನ ಚೆಕ್ ಮಾಡ್ತೀವಿ ಅಂತ. ಕೆಲವ್ರು ಪಾಪ ನನಗೆ ಏನ್ ಮಾಡ್ತಾರೆ ಅಂದ್ರೆ ಕದ್ದು ಫೋನ್ ಮಾಡ್ತಾರೆ. ಸರ್, ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಏನಾದ್ರು ಯಾರು ಬಂದಿಲ್ಲ ಸರ್, ಇಲ್ಲಿವರೆಗೆ ಬಂದಿಲ್ಲ. ಓಕೆ. ಮತ್ತೆ ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿದೆ, ಎಸಿಗೂ ಮನವರಿಕೆ ಮಾಡಿದೆ, DSP ಅವ್ರ ಹತ್ರ ಹೋದೆ, ಯಾರಿಂದ ನ್ಯಾಯ ಸಿಗ್ತಲ್ಲ, ಏನು ಅಂತ ಗೊತ್ತಾಗ್ತಲ್ಲ. ಸಮಾಜದಲ್ಲಿ ಈ ಪರಿಸ್ಥಿತಿ ಆದ್ರೆ ಜನಸಾಮಾನ್ಯರು ಇಲ್ಲಿ ಈ ಇದರಲ್ಲಿ ವಾತಾವರಣದಲ್ಲಿ ಜೀವನ ಮಾಡೋದೇ ಬಾರಿ ಕಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಏನಾಗಿದೆ, ದೊಡ್ಡವರು ಅವರು ತಮ್ಮ ತಲೆಕಟ್ಟಲ್ಲಿ 100 ಎಕರೆ ಹೊಡ್ಕೊಂಡಿದ್ದಾರೆ. ಸರ್ ನಂಬರ್ 32, 68, 71 ಆ ಭಾಗದಲ್ಲಿ 100 ಎಕರೆ ಕೊಳ್ಳೆ ಹೊಡೆದಿದ್ದಾರೆ. ಈಗ ಬಡಬಗ್ರು 1 ಎಕರೆ 1/2 ಎಕರೆ ಮಾಡಕ್ ಹೋದಾಗ ಈ ತರ ತೊಂದರೆ ಕೊಡ್ತಾರೆ. ಈಗ ನನಗೆ ನ್ಯಾಯಯುತ ಸಮಿತವಾಗಿ ನನಗೇನು ಅಷ್ಟು ಜಾಗ ಬೇಡ ಸರ್. ಇದು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ನನಗೆ 150-200 ಮನೆ ಕಟ್ಟಕ್ಕೆ ಜಾಗ ಕೊಡಿ. ಅಲ್ಲಿ ಏನಿದೆ ಇಷ್ಟೇ, ನನಗೆ ಇದೆ, ಈ ಜಾಗ ಅವಶ್ಯಕತೆ ಇಲ್ಲ ನನಗೆ ಬೇಡ. ಅವ್ರ ಆಟದ ಮೈದಾನ ಬಿಟ್ಟು ಅವ್ರ ಸ್ಟೇಡಿಯಂ ಮಾಡ್ಕೊಳ್ಳಿ, ನಾನು ಅವ್ರಿಗೆ ಕೇಳ್ತಾ ಇಲ್ಲ. ಇದಕ್ಕೆ ಯಾವ ಮುಖಂಡರಾಗ್ಲಿ, ಯಾವ ಪಕ್ಷದ ನಾಯಕರಾಗ್ಲಿ ಮುಂದೆ ಬರ್ತಾ ಇಲ್ಲ. ನೀವು ಯಾವ ಪಕ್ಷದಿಂದ ಚುನಾಯಿತರಾಗಿದ್ದೀರಿ? ನಾನು ಮೊದಲು ಕಾಂಗ್ರೆಸ್ ಪಕ್ಷದ ಚುನಾಯಿತನಾಗಿದ್ದೆ. ಎಲೆಕ್ಷನ್ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಕೆಲವರು ಕಳ್ಳರು ನನ್ನನ್ನ ನಲಸಮ ಮಾಡೋಕ್ಕೋಸ್ಕರ ಒಳಗೊಳಗಡೆ ಹೊಕ್ಕೊಂಡ್ರು, ಬಂದು ನನಗೆ ಅಸಮಾಧಾನ ಹೊರಗೋದೆ. ಈಗ ನಮ್ಮ MLA ಸಾಹೇಬ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಟ್ ಈ ವಿಷಯಕ್ಕೆ MLA ಸಾಹೇಬ್ರು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ. MLA ಅಂದ್ರೆ ನಮ್ಮ ಗೋಪಾಲಕೃಷ್ಣ ಬೇಳೂರವರು ಈ ವಿಚಾರದಲ್ಲಿ ಯಾವ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ ಅವ್ರದ್ದು. ಇದ್ರಲ್ಲಿ ಯಾವ ಕಾರಣಕ್ಕೂ ಅವ್ರ ಕೈ ಹಾಕಿಲ್ಲ, ಅವ್ರ ವಿಚಾರನೂ ತಂದಿಲ್ಲ. ಅವರು ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ಅದ್ರ ಮೇಲೆ ಹೊಡೆದಾರ ನೋಡಿ ಸರ್, ಕಲ್ಲ ಅದ್ರ ಮೇಲೆ ಹೊಡೆದಾರ ಬೇಕಂತಲ್ಲ ನೋಡಿ. ಅಭಿಮಾನಿನೇ ನಾನು ಫಸ್ಟ್ ಇಂದ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿನೇ. ಅಲ್ಲಿ ಗಾಡಿಯಲ್ಲಿ GKB ಅಂತ ಇದೆ ನೋಡಿ, ಅದ್ರ ಮೇಲೆ ಹೊಡೆದವರು. ನನ್ನ ಎಲ್ಲಾ ಗಾಡಿಯಲ್ಲಿ GKB ಅಂತ ಇವತ್ತಿ ತಗ್ಸಿಲ್ಲ. ನಾನು ಯಾವುದೋ ಒಂದು ಅನಿಷ್ಟ ಕಾರಣದ ಮೇಲೆ ಹೊರಗಡೆ ಹೋದೆ, ನನ್ನ ಮನಸ್ಸಿಗೆ ಬೇಜಾರಾಗಿ. ಹಂಗಂತ ನನ್ನ ಗಾಡಿಯಲ್ಲಿ ಹೆಸರಾಗ್ಲಿ, ನನ್ನ ಮನೆಗಿರೋ ಫೋಟೋ ಆಗ್ಲಿ ಇವತ್ತು ತೆಗ್ದಿಲ್ಲ ನಾನು ಅವ್ರದ್ದು. ಪಕ್ಷ ಬಿಟ್ಟರೆ ವ್ಯಕ್ತಿ ಇಲ್ಲ, ನನ್ಗೆ ಅವ್ರ ಆರಾಧ್ಯ ದೈವ, ನನ್ನ ರಾಜಕೀಯ ಗುರುಗಳು ಸರ್ ಅವ್ರು. ನಾನು ಎಲ್ಲೇ ಇದ್ರು ಅವ್ರಿಗೆ ಕೈ ಮುಗಿತೀವಿ. ಈಗ ಏನಾದ್ರು ಮನ್ಸು